ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆಲ್ಲ ಗ್ರೀನ್ ಚಿಕನ್ ಗ್ರೇವಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ. ಈಗ 1 kg ಚಿಕನ್ ತಗೊಂಡಿದ್ದೀನಿ. ಇದನ್ನು ಗ್ರೀನ್ ಕಲರ್ ಚಿಕನ್ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 kgಗೆ ಇಷ್ಟು ಶುಂಠಿ ತಗೊಂಡಿದ್ದೀನಿ. 1 kg ಸಾಕಿದು. ಇಷ್ಟು ತಗೊಂಡಿದ್ದೀನಿ. 4 ಗಡ್ಡೆ ತಗೊಂಡಿದ್ದೀನಿ ಬೆಳ್ಳುಳ್ಳಿನ. ಗ್ರೀನ್ ಗ್ರೇವಿ ಮಾಡೋದ್ರಿಂದ ನಾನು ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. 5ರಿಂದ 6 ಮೆಣಸಿಕಾಯಿ ತಗೊಂಡಿದ್ದೀನಿ. ನಾರ್ಮಲ್ಲು ಖಾರದ ಪುಡಿ ಹಾಕಿ ಮಾಡ್ತೀನಿ. ಇವತ್ತು ಸ್ಪೆಷಲ್ ಅಂತ ಈ ಥರ ಮಾಡ್ತಿದ್ದೀನಿ. ಸ್ಪೆಷಲ್ಲಾಗಿ ಚಿಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಗ್ರೀನ್ ಚಿಲ್ಲಿ 1 kgಗೆ ಎಷ್ಟು ಸಾಕು, ಇಲ್ಲಾಂದರೆ ತುಂಬ ಖಾರ ಆಗಿಬಿಡುತ್ತೆ. ನಮ್ಮ ಖಾರ ಕಮ್ಮಿ ತಿನ್ನೋದ್ರಿಂದ ನಾವು ಸ್ವಲ್ಪ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ಒಂದು ಟೊಮೆಟೊ ತಗೊಂಡಿದ್ದೀನಿ, ಕ್ಲೀನ್ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ. ಇದೇ ಡಿಪೆಂಡ್ ಆಗಿರಲಿ ಅಂತಂದೇಳಿ ಈ ಥರ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ಗ್ರೀನ್ ಚಿಕನ್ ಗ್ರೇವಿ. ಇದನ್ನು ಮೆಂತ್ಯ ಸೊಪ್ಪು ಹಾಕಿದರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ಗ್ರೇವಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ. ಒಂದು 5ರಿಂದ 6 ಕಾಳು ಮೆಣಸು ತಗೊಂಡಿದ್ದೀನಿ. ಒಂದು 3 ಇವು ಏಲಕ್ಕಿ, ಇಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ, ಇಷ್ಟು ತಗೊಂಡಿದ್ದೀನಿ. 1 ಬೌಲು ಮೊಸರು ತಗೊಂಡಿದ್ದೀನಿ. ಟೇಸ್ಟಿಯಾಗಿ ಬರೋಕ್ಕೆ, ಗ್ರೇವಿ ಜಾಸ್ತಿ ಆಗಲಿ ಎಂದು ನಾನು 1 ಬೌಲು ಮೊಸರು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಗ್ರೀನ್ ಚಿಕನ್ ಗ್ರೇವಿ ಮಾಡೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಮಾಡೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟಿಗೆ ಕ್ಲೀನಾಗಿ ಚಿಕನ್ ತೊಳ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಒಂದು 2-3 ಸರಿ ತೊಳಿತಾ ಇದ್ದೀನಿ ಕ್ಲೀನಾಗಿ, ನೀಟಾಗಿ. ಯಾಕೆಂದರೆ ಗಲೀಜಿರುತ್ತೆ. ಈ ಥರ ಎಲ್ಲ ತೊಳೆದು 2 ಸರಿ 3 ಸರಿ ತೊಳೆದು ಈ ಥರ ಬಸಿ ಹಾಕ್ಬಿಡ್ತೀನಿ. ನೀರೆಲ್ಲ ಇಳ್ಕೋಬೇಕು. ಇದು ಚಿಕನ್ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಅದು ನೀರೆಲ್ಲ ಇಳ್ಕೋಬೇಕು. ನೀರು ಬೆರಕಿಗಿರಬಾರ್ದು. ಇದು ತೊಳೆದ ತಕ್ಷಣ ಹಾಕ್ಬಿಟ್ರೆ ಟೇಸ್ಟ್ ಬರಲ್ಲ. ಹಂಗಾಗಿ ನೀರೆಲ್ಲ ಬಸಿಯಕ್ಕೆ ಇಟ್ಬಿಡ್ಬೇಕು. ಇದೆಲ್ಲ ನೀರೆಲ್ಲ ಇಳ್ಕೊಂಡಾದ್ಮೇಲೆ ಆವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪಾತ್ರೆ ಇಟ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಸಾಕು. ಕಾದರ ಎಣ್ಣೆಗೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆಗಬೇಕಿದು. ನೋಡಿ, ಈ ಥರ ಚಿಕನ್ ಎಲ್ಲ ಡ್ರೈ ಆಗಿದೆ, ಎಲ್ಲ ನೀರೆಲ್ಲ ಎಳ್ಕೊಂಡಿದೆ. ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಡೋಣ. ಇದನ್ನು ಸ್ವಲ್ಪ ಕೊತ್ತಂಬರಿ ಕಾಳು, ಈ ಚಕ್ಕೆ, ಲವಂಗ ಎಲ್ಲ ತಗೊಂಡಿದ್ದೆಲ್ಲ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಮಸಾಲೆ ಎಲ್ಲ ರುಬ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಈ ಥರ ನುಣ್ಣಗೆ ಬರಬೇಕಿದು, ಸಾಫ್ಟಾಗಿರಬೇಕು. ಹಂಗಾದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಬನ್ನಿ, ಒಂದು 2 ನಿಮಿಷ ಆಗೈತೆ, ತೆಗೆಯೋಣ. ಇನ್ನೊಂದು ಸ್ವಲ್ಪ ಆಗಲಿ. ಸ್ವಲ್ಪ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಹಾಕಿದರೆ ಎಲ್ಲ ನೀರು ಬಿಟ್ಕೊಂಡ್ಬಿಡ್ತೈತಲ್ಲ, ಇದು ಚಿಕನ್ನು ಚೆನ್ನಾಗಿ ಡ್ರೈ ಆಗ್ತಿರ್ಲಿಲ್ಲ, ಅದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಮುಚ್ಚಿದ್ದೀನಿ. ನೋಡಿ, ಈ ಥರ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಡ್ರೈ ಆಗಿ ನೀರು ಬಿಟ್ಕೊಂಡಿದೆ. ಅದಕ್ಕೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ, ಮಸಾಲೆನ, ಗ್ರೇವಿನ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹತ್ಕೊಂತಿದ್ದೆ ಗ್ರೇವಿ. ಎಷ್ಟು ನೋಡಿ, ಎಷ್ಟು ಚೆನ್ನಾಗೈತೆ. ಮಸಾಲೆ ಎಲ್ಲ ಮಾಡಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು, ಒಂದು 2 ನಿಮಿಷನ. ಸ್ವಲ್ಪ ಇರುತ್ತಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಅಂದ್ಕೊಂಡು ಸ್ವಲ್ಪ ಹಾಕೋಣ. ಈ ಲೆವೆಲಿಗೆ ಬಂದಮೇಲೆ ಗ್ರೇವಿ ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಗಿದೆ ಇದೆಲ್ಲ. ಇನ್ನೊಂದು ಬೌಲ್ ಮೊಸರು ತಗೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಈಗ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ. ಸ್ವಲ್ಪ ಮಾಡಿಬಿಟ್ಬಿಡೋಣ. ತೆಗೆದು ನೋಡೋಣ. ನೋಡು ಯಾವ ಥರ ಆಗಿದೆ. ಸೊ ಗ್ರೇವಿ ರೆಡಿ ಆಗಿದೆ. ಗ್ರೀನ್ ಚಿಕನ್ ಗ್ರೇವಿ ಗಮ್ಮ ಅಂತ ಸ್ಮೆಲ್ ಬರ್ತಾಯಿದೆ, ಘಮ ಘಮ ಅಂತ ಇದೆ. ರೆಡಿ ಆಗಿದೆ, ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ತುಂಬ ಈಸಿ ಇದೆ, ಬರಲ್ಲ ಅನ್ನೋರು ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿದೆ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ರೊಟ್ಟಿ ತೊಗೊಳ್ತಾ ಇದ್ದೀನಿ, ಜೋಳದ ರೊಟ್ಟಿ. ನೀವು ಬೇಕಾದ್ರೆ ಚಪಾತಿ ಕೂಡ ತೊಗೋಬೋದು. ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ನಮಗೆ ರೊಟ್ಟಿ ಇಷ್ಟ, ಜೋಳದ ರೊಟ್ಟಿ ಮಾಡಿದ್ದೀನಿ. ಇದೇ ಥರ ಯೂಸ್ಫುಲ್ ಈ ವಿಡಿಯೋಗಾಗಿ ನೋಡ್ತಾ ಇರಿ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್.
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಧನ್ಯವಾದಗಳು.